ರ್ಯಾಂಕ್ ಆಗೋಯ್ತು ಗೊತ್ತಾಗೋಯ್ತು ಇವಾಗ. ರ್ಯಾಂಕ್ ಮಾಡಿಬಿಟ್ರೆ ಜಾಸ್ತಿ ಅವನಿಗೆ. ಗೈಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಏನಪ್ಪ ಅಂದರೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿಲ್ಲ, ಇವಾಗ 4 o'clock ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಏನು ಫುಲ್ಲೇ ಹೋಗ್ಬೇಕು. ನಾನು ಒಂದು ಎಂಗೇಜ್ಮೆಂಟ್ ಇದೆ, ಅಲ್ಲಿಗೆ ಹೋಗಬೇಕು. ಈಗ ರೆಡಿ ಆಗಿಬಿಟ್ಟು ಸಿಗ್ತೀನಿ. ಟೈಮ್ ಆಗೋಗ್ಬಿಟ್ಟೈತೆ ಆಲ್ರೆಡಿ, 4ಗೆ ಹೋಗ್ಬೇಕು. ಇವಾಗ ಹೊರಡಬೇಕು. ಇವಾಗ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೀನಿ. ಆಲ್ರೆಡಿ ಟೈಮ್ ಆಗೋದು. ಹೂವು ಹಾಕೋದೈತಲ್ಲ ಗಾಡಿ ಪಕ್ಕದಲ್ಲಿ, ಏನಾಗಲ್ಲ, ಎತ್ತಿಟ್ಕೋತಾರೆ ಮನೆಯಲ್ಲಿ. ಗಾಯ್ಸ್ ಇವಾಗ ಜಸ್ಟ್ ಹೊರಡಬೇಕು. ಶಾರುಖ್ ಖಾನ್ ಈಚೆನೇ ಬರ್ತಾಯಿಲ್ಲ, ಯಾಕೋ ಫುಲ್ ರೆಡಿ ಆಗ್ಬಿಟ್ಟು ಹಂಗೆ ಒಳಗಡೆ. ಇವಾಗ ರೆಡಿ ಧೀರ ನಾನು ಲುಕ್ ನೋಡಿ. ಇದು ಕಟಿಂಗ್ ಯಾವ ಥರ ಮಾಡ್ಸೋದು ಗೊತ್ತಾ? ಹುಡುಗರ ಥರ ಮಾಡಿಸೋದ್ರೆ ಅಂಕಲ್ಗಳ ಥರ ಮಾಡ್ಕೊಂಡ್ರೆ ಬಾಪ್ ಕಟ್ ಹೊಡ್ಸ್ಕೊಂಡ್ಬಂದ್ಬಿಟ್ಟವನೇ. ನಾನು ಹೇಳ್ದೆ ಇವೆಲ್ಲ ಬೇಡ, ನಿನಗೆ ಸರಿ ಹೋಗಲ್ಲ, ಹುಡುಗರ ಥರ ಮಾಡಿಸು ಅಂತ. ಇವಾಗ ಹೋಗ್ತಾ ಇದ್ದೀವಿ ಆನ್ ದ ವೇ ಇದ್ದೀವಿ. ಇನ್ನು ತುಂಬ ಟೈಮ್ ಹಿಡಿಯುತ್ತೆ. ಫುಲ್ ಟ್ರಾಫಿಕ್ ಇರೋದ್ರಿಂದ ಆ ಕಡೆ ಈ ಕಡೆ ಫುಲ್ ಟ್ರಾಫಿಕ್. ಆ ಕಡೆ ದಸರಾ ಮುಗಿದಿದೆ ಅಲ್ವಾ, ಎಲ್ಲ ಆ ಕಡೆಯಿಂದ ಜನ ಜಾಸ್ತಿ ಇಟ್ಟಿದ್ದಾರೆ. ಅದಕ್ಕೋಸ್ಕರ ಟ್ರಾಫಿಕ್ ನೋಡಿ ಸಕ್ಕದಾಗಿ ಜಾಸ್ತಿ ಜನ ಅವರೇ. ಗೈಸ್ ಅವಾಗಿದ್ದ ಟ್ರಾಫಿಕಲ್ಲಿ ಸಿಗಾಕೊಂಡು ಬೋರ್ ಆಗ್ಬಿಟ್ಟೈತೆ. ಬ್ರೋ ವಿ ಆರ್ ಸ್ಟಕ್ ಇನ್ ಟ್ರಾಫಿಕ್ ಬ್ರೋ. ಜಾಸ್ತಿ ಹೊತ್ತಾಯ್ತು ಇಲ್ಲೇ ನಿಂತಿದ್ದೀವಿ. ಗಾಡಿ ಮೂವ್ ಆಗ್ತಾ ಇಲ್ಲ, ಗಾಳಿ ಬರ್ತಾ ಇಲ್ಲ. ಇಲ್ಲಿಂದ ಲೈಟ್ ನೋಡ್ಕೊಳ್ಳಿ ಚೂರು ಅಷ್ಟೇ. ಇಲ್ಲಿಂದ ಆ ಕಡೆಗೆ ಹೋಗೋಕ್ಕಾಗ್ತಾ ಇಲ್ಲ, ಈ ಕಡೆಗೆ ಹೋಗೋಕ್ಕಾಗ್ತಾ ಇಲ್ಲ, ಹಂಗೆ ಆಗ್ಬಿಟ್ಟೈತಿ. ಆಫ್ ಮಾಡೋದು ಜಿಫೈ ಒಂದು ನಿಮಿಷ. ಈಗ ಬಂದೆ ಮಣಿಪಾಲ್ ಎಂಟ್ರೆನ್ಸ್. ಏನೋ ನೀನು ಕಾಪಿ ರೈಟ್ಸ್ ಬರುತ್ತೆ ಅಂತ ಗೊತ್ತಿಲ್ವ ನಿಮಗೆ? ಮಣಿಪಾಲ್ ಎಂಟ್ರೆನ್ಸ್ ಟ್ರಾಫಿಕ್ ಫುಲ್ಲು. ಗೈಸ್ ಇವಾಗ ಬಿಟ್ಟು ಇವಾಗ ಇಷ್ಟೋ ಟ್ರಾಫಿಕ್ ಆಗಿ ಇವಾಗ ಈಚೆಗೆ ಹೋಗ್ತಾ ಇದ್ದೀವಿ ಔಟ್ಸ್ಕರ್ಟ್ಸ್ಗೆ. ಮೈಸೂರು ಈ ಸೈಡ್ ಇಲ್ಲೇ ಹೋಗ್ಬೇಕು. ಇನ್ನೇನು ರೀಚ್ ಆಗ್ತೀವಿ, ಸ್ವಲ್ಪ ರೀಚ್ ಆಗ್ತೀವಿ. ವಾಚ್ ಅವರ್ ವಿಲಾಗ್, ಲೈಕ್ and comment, subscribe. Please do not forget to subscribe. ಓಕೆ ಕೂತಿದ್ದಾಯ್ತು, ಇನ್ನೂ ಸ್ಟಾರ್ಟ್ ಆಗಿಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇವ್ರು ಯಾಕೋ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟವ್ರು, ಏನೂ ಮಾತಾಡ್ದಂಗೆ. ನೀವು ಅಪರೂಪಕ್ಕೆ ಫಸ್ಟ್ ಟೈಮ್ ಬಂದಿರೋದಲ್ವ, ಅದಕ್ಕೋಸ್ಕರ ಏನಾರು ಹೇಳ್ತಿರೋದು ಸರ್? ನಾವೇನು ಒಂದೊಂದು ನೀವು ವಾತಾವರಣ ನೋಡ್ಕೊಂಡು ಮಾತಾಡಿ. ಏನಿಲ್ಲ, ಚೆನ್ನಾಗಿದೆ, ಒಳ್ಳೆ ಅರೇಂಜ್ಮೆಂಟ್ ಮಾಡಿಸಿದ್ದಾರೆ. ಥ್ಯಾಂಕ್ ಯು, ಕರೆದಿದ್ದಕ್ಕೆ ಥ್ಯಾಂಕ್ ಯು ಜೈಫ್. ಆಯ್ತು ನೋಡಿ, ಏನು ಟ್ರಾಫಿಕ್ ಇಲ್ಲ ಏನಿಲ್ಲ. ಇಲ್ಲಿ ಯಾವುದೋ ಏರಿಯಾ ಚೆನ್ನಾಗಿದೆ ಫುಲ್ಲು. ಏನಿಲ್ಲ ಇಲ್ಲ ಮನೆ ಎಕ್ಸ್ಪ್ಲೋರ್ ಮಾಡಿ. ನಾನು ಬರಲ್ಲ, ನೀನು ಹೋಗಪ್ಪ ಮನೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ನೋಡಿ ಅಭಿಲಾಷ್ ಶೋರೂಮಲ್ಲೇ ಬೆಳಗ್ಗೆ ಗಾಡಿ ತೊಗೊಳಕ್ಕೆ ಈಗಲೇ ರೆಡಿ ಆಗಿದ್ದಾರೆ. ಶೋರೂಮ್ ಇನ್ನೂ ಓಪನ್ ಆಗೋ ಮುಂಚೆನೇ ಬಂದು ಕೂತವ್ರೆ. ಊಟ ಎಷ್ಟು ಗಂಟೆಗೆ? ಊಟ 9 ಗಂಟೆಗೆ ಸ್ಟಾರ್ಟ್ ಆಗ್ಬೋದು. ನೀವು ಬರ್ರು ಎಕ್ಸಿಬಿಷನ್ಗಾದ್ರೂ ಹೋಗೋಣ. ಎಕ್ಸಿಬಿಷನ್ಗೆ ಟಿಕೆಟು ಬಾ ತಾಳೋಣ, ಅದರಲ್ಲೇನಿದೆ. ಏನು ತಾಳೋಣ? ಟಿಕೆಟ್ಸ್ ಎಲ್ಲಿ? ಅಲ್ಲೇ ಕೊಡಲ್ಲ ಗುರು. ಬಾರೋ ಸ್ಟಾರ್ಟ್ ಆಯ್ತು, ಹೋಗೋಣ. ಯಾರೇ ಹೋಯ್ತು ಬರಪ್ಪ ಹೋನ. ಊಟಕ್ಕೆ ಅಲ್ಲೆಲ್ಲ ಹೋಗ್ತಾವ್ರೆ, ಬನ್ನಿ ಹೋನ. ಅಲ್ಲೆಲ್ಲ ಎಲ್ಲ ಒಳಗಡೆ ಎಲ್ಲ ದುಮ್ತಾ ನೆಗಿತಾವ್ರೆ. ಏನಾಗಲ್ಲ ಬನ್ರಿ, ಏನಾಗಲ್ಲ. ಏನಾರು ಆದ್ರೂ ಹುಸೇಫ್ ಇದ್ದಾನೆ, ಬನ್ನಿ ಹುಸೇಫ್ ಅನ್ಕೊಂಡು ಹೊಟ್ಟೋಗೋಣ. ಏನಾಗಲ್ಲ ಬನ್ರಿ. ಇವನಿಲ್ವ, ಇವನ ಮೇಲೆ ಅಟ್ಟಾಕ್ಬಿಡೋಣ. ಇವ್ರು ಬ್ಯುಸಿ ಆದ್ರೆ ನಡ್ರಿ, ನಾವು ಹೋಗೋಣ. ಸ್ಟಾರ್ಟ್ ಆಗಿದೆ ಇವಾಗ. ಇಲ್ಲೇ ಕೂತಿದ್ದೀವಿ ನಾನು ಜಿಫೈನ್. ಅಲ್ಲಿ ತುಂಬ ರಶ್ ಇದೆ ಫೋಟೋ ತೆಗ್ಸೋಕ್ಕೋಸ್ಕರ, ಅದಕ್ಕೋಸ್ಕರ ನಾವು ಹೋಗಲ್ಲ. ಏನೆಲ್ಲ ಹಿಂಗೆ ನಮ್ಮನೆ ನೋಡ್ತಾವ್ರಲ್ಲ. ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಕಾಣಿಸ್ತಿರ್ತೆ ಕಣ. ನಿಮ್ಮ ಪಕ್ಕ ಕಾಣಿಸ್ತಿದ್ದೆ. ನಾನು ಹಿಡಿದ್ರೆ ನಾನು ಕ್ಯಾಮ್ರಾ ಆ್ಯಂಗಲ್ ಹಿಡಿದ್ರೆ ನೀನು ಯಾವುದೇ ಕಾರಣಕ್ಕೂ ಕಾಣಿಸ್ತೀನಿ. ಹೆಂಗೆ ಗೊತ್ತಾಗುತ್ತೆ? ನೋಡು ಮಿರರ್ ನೋಡ್ತಾ ಇದ್ದೀನಿ, ಕಾಣಿಸ್ತೀಯ ನೀನು. ಮಿರರ್ ಕಾಣಿಸ್ತೀನಿ. ಜೇಫ್ಗೆ ಪ್ರ್ಯಾಂಕ್ ಮಾಡ್ತಾವ್ರೆ, ಒಂದು ವಾರದಿಂದ ಗೊತ್ತಾಗ್ತಾ ಇಲ್ಲ ಇವಾಗ ರೀ ತೋರಿಸ. ಹುಡುಗ ಫುಲ್ ಖುಷಿಯಾಗಿ ಹೋಗ್ತಾವನೆ, ಅವಳೆ ಅಂತ ಫುಲ್ ಖುಷಿ ಆಗ್ತಾನೆ. ಆದರೆ ಗೊತ್ತಾಯ್ತಲ್ಲ ಮಾಡ್ತಾ ಇರೋದು ಇವನು, ಆದರೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಫುಲ್ಲು ಜೋಶಿಗೆ ಹೋಗ್ಬಿಟ್ಟು ಈಚೆ ಹೋಗ್ತಾವನೆ 20 ಸತಿ. ನೋಡಿ ತೋರಿಸ್ತಾರೆ. ಇನ್ನೂ ಗೊತ್ತಾಗ್ತಾ ಇಲ್ಲ ಅವನಿಗೆ. ಹೋದ ಅಲ್ಲಿಗೆ ಫುಲ್ ಡೀಪಾಗಿ ತೊಗೊಂಬಿಟ್ಟವನೇ, ಫುಲ್ ಡೀಪಾಗಿ.
ಕರ್ರೆ ಹಬ್ಬ ಕರ್ರೆ ಈ ಪ್ರ್ಯಾಂಕು ಅಲ್ಲಿ ನಿಂತವ್ರು ನೋಡಿ ಕಾಣಿಸ್ತಾ ಇಲ್ಲ, ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದಾನೆ ನೋಡಿ, ಗೊತ್ತಾಗ್ತಾ ಇಲ್ಲ ಆದ್ರೂ ಇಲ್ಲೇ ನಿಂತ್ಕೊಂಡು ಫುಲ್ ಡೀಪಾಗಿ ಇಲ್ಲೇ ಮಾತಾಡ್ತಾವನೆ, ಇನ್ನೂ ಫುಲ್ ಡೀಪಾಗಿ ತಗೋತಾವನೆ ಮಾತಾಡ್ತಾ ಇರೋದನ್ನೇ. ದಾನಿಗೆ ಚಲೋ ಅಂದ್ರೆ ಪ್ರ್ಯಾಂಕ್ ಆಗೋಯ್ತು ಗೊತ್ತಾಗೈತಿ ಇವಾಗ. ಪ್ರ್ಯಾಂಕ್ ಮಾಡ್ಬಿಟ್ರೆ ಜಾಸ್ತಿ ಅವನಿಗೆ. ಇವಾಗೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ, ಇನ್ನಿಬ್ರು ವೇಟಿಂಗ್ ಆಯ್ತು ಕಣಪ್ಪ ಹೋಗ್ತಾ ಆಯ್ತು ಸುಮ್ನಿರೋ, ನೀನ್ ಮುಂದೆ ಮಾತಾಡಲ್ಲ 20 ಸರಿ ಹಿಂದೆ ಹೇಳ್ತಾನೆ. ಅದೇನ್ ತಿಂತಾ ಇರೋದು ಅಸಭ್ಯ ಬರ್ತಾನೆ. ತಂಬಾಕು ಎಲ್ಲ ಸೇವಿಸೋದು ತಪ್ಪು, ಗೊತ್ತಿಲ್ವಾ ನಿನ್ಗೆ? ನಾನೇನು ತಿಂತಾನೆ ಇಲ್ಲ. ತಂಬಾಕು ಸೇವನೆ ತಪ್ಪು, ನಾನು ತಿಂತಾ ಇದ್ದೀನಿ. ತಿಂತಾ ಇದೀಯ ನೀನು? ನಾನು ತಿಂತಾ ಇದ್ದೀನಿ ತಂಬಾಕು ಸೇವನೆ. ಅಣ್ಣ ಕಾಪಿ ರೈಟ್ ಬರ್ತದ ಅಣ್ಣ, ಕಾಪಿ ರೈಟ್ ಬರ್ತದ ಅಣ್ಣ. ಒಂದು ನಿಮಿಷಕ್ಕೆ ವಿಡಿಯೋನೇ ಡಿಲೀಟ್ ಮಾಡ್ಬೇಕಾಯ್ತದ ನಾನು. ಗಾಯ್ಸ್ ಮುಗಿಸ್ಕೊಂಡು ಇವಾಗ ಇನ್ನೂ ಬರ್ತಾ ಇದ್ದೀವಿ. ಇವಾಗ ಫ್ಲ್ಯಾಶ್ ಲೈಟ್ ಹಾಕಿಲ್ಲ, ಕಾಣಿಸ್ತಾ ಇರ್ತದೆ. ಹೋಗ್ತಾ ಇದ್ದೀನಿ ಈಗ ನನ್ನ ಗಾಡಿ ಎತ್ಕೊಂಡು. ಇವಾಗ ನಾವು ನಮ್ಮ ಕಡೆ ನಮ್ಮ ನಡೆ ಮನೆಯ ಕಡೆ. ಮನೇಲೆ ಅಂದ್ರೆ ಇಲ್ಲ ಕಣ್ರಿ, ಹೋಗ್ತೀನಿ. ಏನು ಫ್ಲ್ಯಾಶ್ ಲೈಟ್ ಮಕ್ಕ ಕೊಡ್ಕೊಂಡ್ರೆ ಕೆಳಗಡೆ ಏನು ಕಾಣಿಸ್ತಾ ಇಲ್ವಲ್ಲ? ಇದು ಬೇರೆ ಮಾಡಿಸಿದ್ದೀರಿ ಯಾವಾಗಲೂ. ಸೊ ಗಾಯ್ಸ್ ಜಸ್ಟ್ ಇವಾಗ ಇನ್ನೂ ಮನೆಗೆ ಬಂದೆ. ಇವಾಗ ಏನಿಲ್ಲ, ಎಡಿಟ್ ಮಾಡಿಬಿಟ್ಟು ಮಲ್ಕೋಬೇಕಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.